ನಿಮ್ಮ ಬಳಿ BPL ಕಾರ್ಡ್ ಇದ್ರೆ ಸಾಕು, ಹೆಣ್ಮಕ್ಳು ಈ ಯೋಜನೆಯಡಿ ತರಬೇತಿಯನ್ನು ಮುಗಿಸಿ ಮನೆಯಲ್ಲೇ ಕುಳಿತು ದಿನಕ್ಕೆ 10,000 ಬೇಕಾದರೂ ದುಡಿಬಹುದು. ಇಲ್ಲಿ ಫ್ರೀ ಕೋಚಿಂಗ್ ಇರುತ್ತೆ, ಫ್ರೀ ಊಟ ಮತ್ತು ವಸತಿ ಕೂಡ ರಾಜ್ಯ ಸರ್ಕಾರದಲ್ಲ, ಆದರೆ ಕೇಂದ್ರ ಸರ್ಕಾರದಿಂದ ಸಿಗುವ ಮಾನ್ಯತೆಯನ್ನು ಪಡೆದಿರುವಂಥ ಪ್ರಮಾಣ ಪತ್ರ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ಆಯ್ಕೆ ಆದರೆ ಸರ್ಕಾರವೇ ನಿಮಗೆ ಉದ್ಯೋಗ ಕೂಡ ಕೊಡಿಸ್ತಾರೆ. ಈ ಯೋಜನೆಯಡಿ BPL ಕಾರ್ಡ್ ಹೊಂದಿರುವ ಹೆಣ್ಣುಮಕ್ಕಳು ಒಂದಲ್ಲ ಎರಡಲ್ಲ 4 ಥರದ ವಿಷಯದಲ್ಲಿ ಪ್ರತಿಭೆಯನ್ನು ಗಳಿಸಬಹುದು. ಬನ್ನಿ ಹಾಗಾದರೆ ಯಾವ ಯೋಜನೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಕೂಡ ಮಾಡಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಪ್ರತಿಷ್ಠಿತ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಮಹಿಳೆಯರಿಗಾಗಿ 30 ದಿನಗಳ ವಿಶೇಷ ಮತ್ತು ಸಂಪೂರ್ಣ ಉಚಿತ ಹೊಲಿಗೆ ತರಬೇತಿಯನ್ನು ಆಯೋಜಿಸಿದೆ. ಕೌಶಲ್ಯದ ಕೊರತೆಯಿಂದ ಮನೆಯಲ್ಲೇ ಉಳಿದಿರುವ ಪ್ರತಿಭಾವಂತ ಮಹಿಳೆಯರು ಇಲ್ಲಿ ತರಬೇತಿಯನ್ನು ಪಡೆಯಬಹುದು. ಸಾಮಾನ್ಯವಾಗಿ ಹೊಲಿಗೆ ತರಬೇತಿ ಅಂದರೆ ಕೇವಲ ಬಟ್ಟೆ ಹೊಲಿಯೋದು ಅಂತ ಹೇಳ್ಕೊಡ್ತಾರೆ, ಆದರೆ ಇದೊಂದು ಸ್ವಲ್ಪ ಸ್ಪೆಷಲ್ ಆಗಿದೆ. ಕೆನರಾ ಬ್ಯಾಂಕ್ ತರಬೇತಿಯ ವಿಶೇಷತೆಯೇ ಬೇರೆ. ಇಲ್ಲಿ ನಿಮಗೆ ಸೌಲಭ್ಯಗಳು ಮತ್ತು ಕಲಿಕೆಗಳು ಹೆಚ್ಚಿನದ್ದು. ಇಲ್ಲಿ ನಿಮಗೆ ನುರಿತ ಪರಿಣಿತರಿಂದ ತರಬೇತಿ ಸಿಗುತ್ತೆ. ಮಾರುಕಟ್ಟೆಯಲ್ಲಿ ಈಗ ಚಾಲ್ತಿಯಲ್ಲಿರುವ ಲೇಟೆಸ್ಟ್ ಫ್ಯಾಷನ್ ಬ್ಲೌಸ್ಗಳಾಗಿರಲಿ, ಅದಕ್ಕೆ ಬೇಕಾಗಿಂತ ಅರಿ ವರ್ಕ್ ಆಗಿರಲಿ, ಹೊಲಿಗೆ ಮತ್ತು ಸೀರೆ ಕಚ್ಚುಗಳನ್ನು ಮಾಡುವುದು, ಉದ್ಯೋಗಕ್ಕೆ ನಿಮಗಿಲ್ಲಿ ಮಾರ್ಗದರ್ಶನ ಕೂಡ ಕೊಡ್ತಾರೆ. ಚಿಂತೆ ಇಲ್ಲದೆ ನೀವು ಕಲಿಬಹುದು. ಯಾಕೆ ಅಂತಂದರೆ ದೂರದವರಿಂದ ಬರುವ ಮಹಿಳೆಯರಿಗೆ ವಸತಿ ಮತ್ತು ಊಟದ ದೊಡ್ಡ ಚಿಂತೆ ಇರುತ್ತೆ. ಆದರೆ ಇಲ್ಲಿ ಪೂರ್ತಿ 31 ದಿನಗಳ ಕಾಲ ಒಳ್ಳೆಯ ಗುಣಮಟ್ಟದ ಊಟ ಮತ್ತು ಸುರಕ್ಷಿತ ವಸತಿಯನ್ನು ಕೂಡ ಮಾಡಲಾಗುತ್ತೆ. ಈ ಯೋಜನೆ ಉಳಿದ ಹೊಲಿಗೆ ತರಬೇತಿಗಳಿಗಿಂತ ಇದೊಂದು ಸ್ವಲ್ಪ ಸ್ಪೆಷಲ್. ಯಾಕಪ್ಪ ಅಂತಂದರೆ ಇಲ್ಲಿ ಕೇವಲ ಹೊಲಿಗೆ ಹಾಕೋದು ಅಷ್ಟೇ ಅಲ್ಲ, ತರಬೇತಿಯ ನಂತರ ಒಂದು ಸಣ್ಣ ಉದ್ಯಮವನ್ನು ಸ್ಟಾರ್ಟ್ ಮಾಡೋಕ್ಕೆ ಹೇಗೆ ಆರಂಭಿಸಬೇಕು, ಗ್ರಾಹಕರೊಂದಿಗೆ ಹೇಗೆ ಮಾತನಾಡಬೇಕು, ಬೆಲೆ ನಿಗದಿ ಹೇಗೆ ಮಾಡಬೇಕಾಗುತ್ತೆ ಎಂಬ ಎಲ್ಲ ತರಹದ ಕೌಶಲ್ಯಗಳನ್ನು ಕಲಿಸಿಕೊಡ್ತಾರೆ. ತರಬೇತಿ ಯಶಸ್ವಿಯಾಗಿ ಪೂರೈಸಿದ ನಂತರ ಕೆನರಾ ಬ್ಯಾಂಕ್ನಿಂದ ನೀಡುವ ಪ್ರಮಾಣ ಪತ್ರಕ್ಕೆ ಎಲ್ಲೆಡೆ ಮಾನ್ಯತೆ ಇರುತ್ತೆ. ಇದು ಭವಿಷ್ಯದಲ್ಲಿ ನಿಮಗೆ ಬ್ಯಾಂಕ್ ಸಾಲ ಪಡೆಯೋಕೆ ಚಿನ್ನದಂಥ ಪಾಸ್ಪೋರ್ಟ್ ಕೂಡ ಆಗ್ಬೋದು. ಈಗ BPL ಕಾರ್ಡ್ ಏನೋ ಇದೆ, ಉಚಿತವಾಗಿ ತರಬೇತಿ ಕೂಡ ಆಗುತ್ತೆ, ಆದರೆ ಮುಂದೇನು ಅನ್ನೋ ಪ್ರಶ್ನೆ ಎಲ್ರಿಗೂ ಇರ್ಬೋದು. ಯಾಕಂದರೆ ಎಷ್ಟೋ ಜನರ ಹತ್ರ ಇದಕ್ಕೆ ಬಂಡವಾಳ ಹಾಕುವಷ್ಟು ಕೂಡ ಹಣ ಇರೋದಿಲ್ಲ. ಹೆಚ್ಚಿನ ಕಡೆ ತರಬೇತಿ ಮುಗಿದ ನಂತರ ನಿಮ್ಮ ದಾರಿಗೆ ನಿಮಗೆ ಅಂತ ಬಿಟ್ಬಿಡ್ತಾರೆ. ಆದರೆ ಈ ಸಲ್ತಿ ಈ ಯೋಜನೆಯಲ್ಲಿ ತರಬೇತಿ ಮುಗಿದ ಮೇಲೂ ಅವರು ನಿಮ್ಮ ಕೈಯನ್ನು ಬಿಡೋದಿಲ್ಲ. ಸಬ್ಸಿಡಿ ಮತ್ತು ಸಾಲ ಸೌಲಭ್ಯಕ್ಕೆ ಮಾರ್ಗದರ್ಶನ, ಸ್ವಂತ ಹೊಲಿಗೆ ಯಂತ್ರ ಖರೀದಿಸಲು ಅಥವಾ ಅಂಗಡಿ ಇಡಲು ಹಣದ ಅಗತ್ಯ ಇರುತ್ತೆ. ಇದಕ್ಕಾಗಿ ಮುದ್ರಾ ಯೋಜನೆಯಡಿ, PMEGP ಯೋಜನೆಯಡಿ ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರದ ವಿವಿಧ ಯೋಜನೆಗಳಡಿ ಹೇಗೆ ಸಾಲವನ್ನು ಪಡೆಯಬೇಕು, ಸಬ್ಸಿಡಿ ಅಥವಾ ಸಹಾಯಧನ ಪಡೆಯೋಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ಸಂಪೂರ್ಣ ಮಾರ್ಗದರ್ಶನವನ್ನು ಇವರೇ ನಿಮಗೆ ಕೊಡ್ತಾರೆ. ಯಾರಿಗೆ ಸಿಗಲಿದೆ ಇಂತಹ ಒಳ್ಳೆ ಸುವರ್ಣಾವಕಾಶ ಅಂತಂದರೆ ಹೆಣ್ಣು ಮಕ್ಕಳ ವಯಸ್ಸು 18ರಿಂದ 45 ವರ್ಷದ ಒಳಗಿನ ಮಹಿಳೆಯರಾಗಿರಬೇಕಾಗುತ್ತೆ. ವಿದ್ಯಾಭ್ಯಾಸ ಕನಿಷ್ಠ ಕನ್ನಡ ಓದೋಕೆ ಬರೆಯೋಕೆ ಬಂದರೂ ಸಾಕು. ಮತ್ತು ಆದ್ಯತೆ ಹೆಚ್ಚಾಗಿ ಗ್ರಾಮೀಣ ಭಾಗದ ಮತ್ತು BPL ಕಾರ್ಡ್ ಇರುವಂಥ ಮಹಿಳೆಯರಿಗೆ ಸಿಗುತ್ತೆ. ಅರ್ಜಿಯನ್ನು ಬೇಗ ಸಲ್ಲಿಸಿ, ಯಾಕಂದರೆ ಸೀಟ್ಗಳು ಸೀಮಿತವಾಗಿವೆ. ಉಚಿತ ತರಬೇತಿ ಆಗಿರೋದ್ರಿಂದ ಆಸಕ್ತರು ಹೆಚ್ಚರಾಗಿರ್ಬೋದು. ನಿಮಗೆ ಸೀಟ್ ಬೇಕಂದರೆ ಆದಷ್ಟು ಬೇಗ ನೀವು ನೋಂದಣಿಯನ್ನು ಮಾಡಿಸ್ಕೊಳ್ಳಿ. ದೂರವಾಣಿ ಸಂಖ್ಯೆ ಮೂಲಕ ಕೂಡ ನೀವು ನೋಂದಣಿಯನ್ನು ಮಾಡಿಸ್ಕೊಳ್ಬಹುದು. ಈ ಕೆಳಗೆ ಕಾಣಿಸ್ತಾ ಇರುವ 3 ನಂಬರ್ಗಳನ್ನು ನೀವು ಯಾವುದಾದ್ರೂ ಒಂದು ನಂಬರ್ಗೆ ಕಾಲ್ ಮಾಡಿಕೊಂಡು ನೀವು ಅಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ. ನೆನಪಿರಲಿ, ತರಬೇತಿಗೆ ಹೋಗಬೇಕಾದ್ರೆ ನೀವು ಆಧಾರ್ ಕಾರ್ಡ್, BPL ಕಾರ್ಡ್ ಮತ್ತು ಬ್ಯಾಂಕ್ನ ಜೆರಾಕ್ಸ್ ಇದೆ ತೆಗೆದುಕೊಂಡು ಹೋಗಿ, ಅದರ ಜೊತೆ 4 ಫೋಟೋಸ್ ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಈ ಮಾಹಿತಿಯನ್ನು ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ದ ಸಂಪರ್ಕದಲ್ಲಿರಿ. ನಮಸ್ತೆ.